ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಕ್ಕಳು ಯುವಕರಲ್ಲಿ ಹೆಚ್ಚಾಗ್ತಾ ಇರೋ ಹೃದಯಾಘಾತ ಕೇಸ್. ಆರೋಗ್ಯ ಇಲಾಖೆ ಮಾರ್ಗಸೂಚಿಗೆ ಕಾಯ್ತಾ ಇರೋ ಶಿಕ್ಷಣ ಇಲಾಖೆ. ಸೂಚನೆ ಮಾರ್ಗದರ್ಶನಗಳು ಬಂದ್ರೆ ಚರ್ಚಿಸಿ ತೀರ್ಮಾನಿಸ್ತೀವಿ ಎಂದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಹೃದಯಾಘಾತದ ಬಗ್ಗೆ ಜನರಿಗೆ ತಿಳುವಳಿಕೆ ಪತ್ರ ಬಿಡುಗಡೆ ಮಾಡೋಕೆ ಆರೋಗ್ಯ ಇಲಾಖೆಯ ಸಿದ್ಧತೆ. ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಪರಿಗಣಿಸಿ ತಿಳುವಳಿಕಾ ಪತ್ರ. ಮುಂದಿನ ಕ್ರಮಗಳ ಬಗ್ಗೆಯೂ ಸಮಿತಿ ಜೊತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ. ಚಿಟ್ ಫಂಡ್ ಹೆಸರಲ್ಲಿ ಕೇರಳ ದಂಪತಿ ಕೋಟಿ ವಂಚಿಸಿದ ಆರೋಪ. ನೂರಾರು ಜನರಿಗೆ 300 ಕೋಟಿ ಪಂಗನಾಮ ಹಾಕಿದ ಮಾಹಿತಿ. ತಲೆಮರೆಸಿಕೊಂಡಿರೋ ದಂಪತಿ ವಿರುದ್ಧ ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆಯಲ್ಲಿ ಎಫ್ಐಆರ್. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಐ ಲವ್ ಯು ಅಂತ ಪಿಡಿಒ ಮೆಸೇಜ್. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯರವು ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ. ವಿವಾಹಿತೆಗೆ ಅಶ್ಲೀಲ ಮೆಸೇಜ್ ಜೊತೆ ಖಾಲಿ ಚೆಕ್ಗಳಿಗೆ ಸಹಿ ಹಾಕಲು ಬೆದರಿಕೆ ಆರೋಪ. ಚೇಳೂರು ಠಾಣೆಯಲ್ಲಿ 3 ವಿರುದ್ಧ ಎಫ್ಐಆರ್. ಓವೈಸಿ ಕಮಿಟಿ ಜವಾಬ್ದಾರಿ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಎಂಟ್ರಿ ಎಂಬ ಚರ್ಚೆ. ಕರ್ನಾಟಕ ರಾಜಕೀಯವೇ ಅಂತಿಮ ಅನ್ನೋ ನಿರ್ಧಾರ ಮಾಡಿರುವ ಸಿದ್ದರಾಮಯ್ಯ, ನನ್ನ ನೇತೃತ್ವದಲ್ಲಿ ಕಮಿಟಿ ರಚನೆಯಾಗಿಲ್ಲ ಅನ್ನೋ ಮೂಲಕ ಹೈಕಮಾಂಡ್ಗೂ ಸಂದೇಶ ರವಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.